KPCC ವಕ್ತಾರರಾಗಿರುವಂಥ ಇರ್ಷಾದ್ ಅಹಮದ್ ಅವ್ರ ಜೊತೆ ಮಾತನಾಡೋಣ. ಫಸ್ಟ್ ಕಮೆಂಟ್ ಈಗೆಲ್ಲ ನೋಡ್ತಿದ್ದೀರಲ್ಲ, ನೋಡಿದ ತಕ್ಷಣ ಅನಿಸಿರೋದು ಸಡನ್ನಾಗಿ ಹೇಳಬೇಕು, ಏನು ಹೇಳ್ತೀರಾ? ಹಿಂಗಿದೆ ಮ್ಯಾಟ್ರು. ನೋಡಿ, ಇವತ್ತು ಏನು ವಿದ್ಯಾರ್ಥಿಗಳಿದ್ದಾರೆ ಅಥವಾ ಈ KPSCನಲ್ಲಿ ಏನು ಅಭ್ಯರ್ಥಿಗಳಿದ್ದಾರೆ, ಅವ್ರಿಗೆ ಅವ್ರು ಪಟ್ಟಂತಹ ಶ್ರಮ, ಅವರ ಏನು ಶ್ರದ್ಧೆಯಿಂದ ಓದಿರ್ತಾರೆ, ಅವ್ರಿಗೆ ಒಂದು ರಿಸಲ್ಟ್ ಬರೋ ಸಮಯದಲ್ಲಿ ಈ ರೀತಿ ಅವಾಂತರಗಳಾದಾಗ ಅಥವಾ ಈ ಥರ ಹಗರಣದಿಂದ ಅವ್ರನ್ನ ತಡೆಯುವಂಥದ್ದಾಗಿರ್ಬೋದು, ಅದು ಆಗ್ಕೂಡ್ದು. ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ವಿದ್ಯಾರ್ಥಿಗಳ ಪರವಾಗಿದೆ, ಯುವಕರ ಪರವಾಗಿದೆ. ನಾವು ಝೀರೋ ಟಾಲರೆನ್ಸ್ ಅನ್ನುವಂಥ ಭ್ರಷ್ಟಾಚಾರದಲ್ಲಿ ಝೀರೋ ಟಾಲರೆನ್ಸ್. ಯಾಕೆಂದರೆ ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಯಾವುದೋ ರಾಷ್ಟ್ರ ಮಟ್ಟದಲ್ಲಿ ಯಾವ ದೊಡ್ಡ ಹೋರಾಟವನ್ನು ಅವರು ರೂಪಿಸ್ತಾ ಇದ್ದಾರೆ. ಸೊ ನಾವು ಇವತ್ತು ಏನು ರಾಷ್ಟ್ರದಲ್ಲಿ ಅಲ್ಲ ರಾಜ್ಯದಲ್ಲೂ ಹೇಳ್ತಾ ಇದ್ದೇನೆ, ಈಗ ರಾಜ್ಯಕ್ಕೆ ಬರ್ತೇನೆ. ಈಗ ನಮ್ಮ ಏನು ಇವತ್ತು ಅಮಾನತಾಗಿರುವಂತಹ KPSCಯ ಅಧ್ಯಕ್ಷರು ಶಿವಶಂಕರಪ್ಪ ಸಾವ್ಕಾರ್ ಅವರು, ಅವ್ರ ಮೇಲೆ ತ್ವರಿತಗತಿನಲ್ಲಿ ಇವತ್ತು ನಾವು ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ. ಅವ್ರಿಗೆ ಅಮಾನತದಲ್ಲಿ ಇಟ್ಟಿದ್ದೀವಿ. ಅವ್ರ ಮೇಲೆ ಆ ಸಂಪೂರ್ಣ ಹಗರಣವನ್ನು ಇವತ್ತು CIDಗೆ ಎಲ್ಲ ತನಿಖೆಗೆ ಒಳಪಡಿಸಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಇವತ್ತೇನು ಅವರ ಅಪಾಯಿಂಟ್ಮೆಂಟ್ ಆಗಿರುವಂಥದ್ದು ತಾವು ನೋಡಿರ್ಬೋದು. ಯಡಿಯೂರಪ್ಪ ಕಾಲಲ್ಲಿ ಅವ್ರ ಮೆಂಬರ್ ಆದರು, ಅಧ್ಯಕ್ಷರಾದರು. ಸೊ ಅವ್ರ ಕಾಲಲ್ಲಿ ಆದಂತಹ ಅಪಾಯಿಂಟ್ಮೆಂಟನ್ನು ಇವತ್ತು ಭ್ರಷ್ಟಾಚಾರದಲ್ಲಿ ಅವ್ರದ್ದು ರೆಕಾರ್ಡ್ ಯಾವ ಥರ ಇತ್ತು, ಅವ್ರು ಮಾಡಿದಂತಹ ಭ್ರಷ್ಟಾಚಾರದ ಮೇಲೇ ಇವತ್ತು ನಾವು ಜನರ ಮುಂದೆ ಹೋಗಿ ಇವತ್ತು ನಾವು ಅಧಿಕಾರಕ್ಕೆ ಬಂದಂಥವರು. ಸೊ ನಾವು ಭ್ರಷ್ಟಾಚಾರ ವಿಷಯದಲ್ಲಿ ಆಗಿರ್ಬೋದು ಅಥವಾ ಯುವಕರ ಒಂದು ಭವಿಷ್ಯದ ವಿಚಾರದಲ್ಲಿ ಆಗಿರ್ಬೋದು, ನಾವು ಯಾವತ್ತೂ ರಾಜಿ ಮಾಡ್ಕೊಂಡಿಲ್ಲ, ಮುಂದಿನೂ ರಾಜಿ ಮಾಡ್ಕೊಳ್ಳಲ್ಲ. ಕ್ಯಾ ಮಾತ್ ಹೈ, ಗ್ರೇಟ್ ಸರ್, ಚಪ್ಪಾಳೆ ಹೊಡೆಯೋಣ ಎಲ್ಲ. ನೋಡಿ, ಇಷ್ಟು ಚೆನ್ನಾಗಿ ಇಷ್ಟೆಲ್ಲ ಆರಾಮಾಗಿರುವಾಗ ವಿರೋಧ ಪಕ್ಷದವ್ರಿಗೂ ಕನ್ಸರ್ನ್ ಇದೆ, ಆಡಳಿತ ಪಕ್ಷದವ್ರಿಗೂ ಕಾಳಜಿ ಇದೆ. ಇನ್ನೇನಾಗಬೇಕಾಗಿದೆ? ಇಲ್ಲಿ ರೋಹಿತ್ ಇದ್ದಾರೆ, ತುಂಬ ನಿಮ್ಗೆ ಖುಷಿ ಆಗ್ತಿದೆ ಅನ್ಸುತ್ತೆ. ಇಷ್ಟೆಲ್ಲ ಇರುವಾಗ ನಾವು ಯಾಕೆ ಹೋರಾಟ ಮಾಡಬೇಕು ಅಂತ ಅನಿಸ್ಬೋದೇನೋ ಪಾಪ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡಾಗ. ಇರಲಿ, ಎನಿವೇ, ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ಕಮೆಂಟ್. ಓಕೆ, ರೋಹಿತ್ ಅವ್ರನ್ನ ಮಾತನಾಡ್ಸೋಣ. ರೋಹಿತ್ ಅವರ ಜೊತೆಗೆ ಇನ್ನೂ ಬಹಳಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂತ, ಅಭ್ಯರ್ಥಿಗಳು ಇದ್ದಾರೆ, ಅವ್ರನ್ನೂ ಕೂಡ ನಾವು ಮಾತನಾಡಿಸೋ ಪ್ರಯತ್ನವನ್ನು ಮಾಡೋಣ. ಈಗ ಭಾರತೀಯ ಜನತಾ ಪಕ್ಷದ ವಕ್ತಾರರು ಆತ್ಮಾನಂದ್ ಅವರ ಸರದಿ. ಎಸ್ ಸರ್, ನಿಮ್ಮ ವರದಿ. ದಾವಣಗೆರೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ದಾವಣಗೆರೆಯಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡಿದಂಥ ಯಾವುದೇ ಉದ್ಯೋಗವನ್ನು ಭರ್ತಿ ಮಾಡಲಿಲ್ಲ ಅಂತೇಳಿ ಹೋರಾಟ ಪ್ರಾರಂಭ ಆಯ್ತಲ್ಲ, ಅವತ್ತಿನಿಂದ ಈ ಸರ್ಕಾರಕ್ಕೆ ಎಲ್ಲೋ ಎಚ್ಚರಿಕೆ ಗಂಟೆ ಇದು. ಇವತ್ತು ದೆಹಲಿಯಲ್ಲಿ ಏನು ಯುವಕರು ಹೋರಾಟ ಮಾಡಿದ್ದಾರೆ. JNU ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಸೇರಿ ಹೋರಾಟ ಮಾಡಿದಂಥ ಪ್ರಶ್ನೆ ಪತ್ರಿಕೆ, ನೀಟ್ ಪ್ರಶ್ನೆ ಪತ್ರಿಕೆ ಹೋರಾಟದ ಹಿನ್ನೆಲೆಯಲ್ಲಿ ಈ ಕರ್ನಾಟಕದಲ್ಲಿ ಆಗಿರುವಂಥ ಕರ್ಮಕಾಂಡವನ್ನು ಇಡೀ ನಾವು ಆವಾಗಲೇ ದಾವಣಗೆರೆಯಲ್ಲಿ ವಿದ್ಯಾರ್ಥಿಗಳು ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದಾಗ 2,65,000 ಪೋಸ್ಟ್ಗಳು ತುಂಬಬೇಕಾಗಿತ್ತು. ಅಲ್ಲಿ ಆದಂತ ಏನು ಈ ಸರ್ಕಾರದ ಹಲವಾರು ತೊಂದರೆಗಳಿಂದ ಏನ್ ಸದಾಶಿವ ಆಯೋಗ ಅಲ್ಲ, ಒಂದ್ ನಿಮಿಷ, ಒಳ ಮೀಸಲಾತಿಯಲ್ಲಿ ತೊಂದರೆ ಆಯ್ತು, ರೋಸ್ಟರ್ ಪದ್ಧತಿಯಲ್ಲಿ ತೊಂದರೆ ಆಯ್ತು. ಅನೇಕ ವರ್ಷಗಳಿಂದ ಕಾಯ್ತಾ ನಿಂತಿದಂತ ಯುವಕರು ಉದ್ಯೋಗವಿಲ್ಲ ಅಂತ ಹೇಳಿ ಹೋರಾಟವನ್ನು ಪ್ರಾರಂಭ ಮಾಡಿದ್ರು. ಅದನ್ನು ಕೂಡ ಗೊಂದಲದಲ್ಲಿಟ್ಟು ಆ ತರಾತುರಿಯಲ್ಲಿ ಅದನ್ನ ತಂದು ಸಿದ್ದರಾಮಯ್ಯನವರು ಮನೆಗೆ ಹೋಗಿದ್ದಾರೆ ಈಗ. ಬಟ್ ಈ ವಿದ್ಯಾರ್ಥಿಗಳು ಇಲ್ಲಿ ಆಗಿರುವಂತ ಹಗರಣ ಏನು ಶಿವಶಂಕರಪ್ಪ ಸಾವ್ಕಾರ್ ಅವರು ಮಾಡಿರುವಂತ ಮಾನ್ಯ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ನೋಡಿ, ಇದು ಯಾವುದೇ ಸರ್ಕಾರ ಇರ್ಲಿ, ನಮ್ದಿರ್ಲಿ, ಅವ್ರದಿರ್ಲಿ, ಸರ್ಕಾರಗಳು ನಿಯೋಜನೆ ಮಾಡುವಂತ ಅಧ್ಯಕ್ಷರಲ್ಲ. ಇದು ಸಂವಿಧಾನವನ್ನು ಅಡಿಯಲ್ಲಿ ಸ್ವತಂತ್ರವಾಗಿರುವಂಥ ಒಂದು ಸಂಸ್ಥೆ ಕರ್ನಾಟಕ KPCC ಆಯೋಗ ಇರೋದು ಅಂಥದ್ದು, KPSC. ಮತ್ತೆ ಅವರನ್ನು ವಜಾ ಮಾಡಬೇಕು ಅಂದ್ರೂ ಕೂಡ ಈ ಸರ್ಕಾರಕ್ಕೂ ಇಲ್ಲ, ರಾಜ್ಯಪಾಲರಿಗೂ ಅಧಿಕಾರ ಇಲ್ಲ. ಅದನ್ನ ಅವ್ರನ್ನ ಯಾರು ತೆಗೆದಾಕ್ಬೇಕು ಅಲ್ಲ, ರಾಷ್ಟ್ರಪತಿಗಳಿಗೆ ಮಾತ್ರ ಅದು ಅಧಿಕಾರ ಇರೋದು. ರಾಷ್ಟ್ರಪತಿಗಳಿಗೆ ಹೋಗ್ಬೇಕು, ಅವರೇ ಅದನ್ನ ಒಬ್ಬ ಸದಸ್ಯನನ್ನು ಕೂಡ ತೆಗೆದಾಕ್ಬೇಕು ಅಂತಂದ್ರೆ ಈ ತನಿಖೆ ಸಾಬೀತಾಗಿದೆ. ಈ ಸರ್ಕಾರಕ್ಕೆ CIDಗೆ ಕೊಡಕ್ಕೆ ಹೋಗ್ತಿದ್ದಾರೆ, CBI ಕೊಡಿ ಅನ್ನುವಂಥ ನಮ್ಗೆ ಒತ್ತಾಯ ಇದೆ. ಅವ್ರ ಮೇಲೆ ಆರೋಪ ರುಜುವಾತಾಗಿದೆ, ಅವ್ರ ಆಡಿಯೋಗಳು ಬಂದಿದೆ. ಸ್ವತಃ ಮಗಳಿಗೆ ಸುಮಾ ಎಸ್ ಅನ್ನುವಂಥ ಸಾವ್ಕಾರ್ ಅವರ ಮಗಳಿಗೆ ಉದ್ಯೋಗ ಕೊಟ್ಕೊಂಡಿದ್ದಾರೆ. ಇದನ್ನ CBI ತನಿಖೆ ಕೊಡಕ್ಕೆ ನಿಮ್ಗೇನು? ಇವತ್ತು ದೆಹಲಿಯಲ್ಲಿ ಕೂತ್ಕೊಂಡು ಕ್ಯಾಬಿನೆಟ್ ಮಂತ್ರಿ ಮಾಡ್ದೇನೆ, ಯಾರನ್ನು ಕೂಡ ಎಕ್ಸ್ಟೆನ್ಷನ್ ಮಾಡ್ದೇನೆ ಸರ್ಕಾರ ಮಾಡಿ 1 ತಿಂಗಳಲ್ಲಿ ದೆಹಲಿಗೆ 13 ಬಾರಿ ಪ್ರವಾಸ ಮಾಡಿರುವಂತ ಪ್ರಪ್ರಥಮ ಮುಖ್ಯಮಂತ್ರಿ ಯಾರು ಇದ್ರೆ ಕರ್ನಾಟಕದ DK ಶಿವಕುಮಾರ್ ಅವರು. ಅಲ್ಲ, ನಾನು ಮಾತು ಮುಗಿಸ್ತೀನಿ ಸರ್, ನಾನು ನಿಮ್ಗೆ ತೊಂದರೆ ಮಾಡಲಿಲ್ಲ, ನಾನು ಮಾತಾಡಿದ್ಮೇಲೆ ಮಾತಾಡಿ.
ನಿಮಗೆ ತೊಂದರೆ ವಿದ್ಯಾರ್ಥಿಗಳಿಗೆ ಮಾತ್ರ ತೊಂದರೆಗೀಡಾಗೋದು, ಬೇರೆ ಯಾರು ಅಲ್ಲ. ವಿದ್ಯಾರ್ಥಿಗಳಿಗೂ ತೊಂದರೆ ಆಗ್ದಂಗೆ ನಮ್ಮ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಡ್ಕೊಂಡಿದೆ. ಕರೆಕ್ಟ್ ಸರ್, ಖಂಡಿತವಾಗ್ಲೂ ಅವರ ಹೋರಾಟ ಇದೆಯಲ್ಲ, ಖಂಡಿತ ಸರ್ ನೀವು ಸಲ್ಯೂಟ್ ಹೊಡಿಲೇಬೇಕು. ಅದರಲ್ಲಿ ಎರಡು ಮಾತಿಲ್ಲ, ಇನ್ನೊಂದು ಸಲ್ಯೂಟ್ ಹೊಡೀರಿ ನೀವು. ಯಾಕೆ ಅಂದ್ರೆ ಅವರ ಹೋರಾಟಕ್ಕೆ ಬೆಲೆ ಕೊಟ್ಟು ಏನು ಕೂಡ್ಲೆ ಧರ್ಮೇಂದ್ರ ಪ್ರಧಾನ್ ಅವರು ಇದ್ದಂತ ಸಂದರ್ಭದಲ್ಲಿ ಬಹುಶಃ ತನಿಖೆಗೆ ಒಳಪಡಿಸಿ 13 ಜನ ಆರೋಪಿಗಳನ್ನ ಬಂಧಿಸುವಂತ ಕೆಲಸ ಮಾಡಿದ್ವಿ. ಸಿಬಿಐ ತನಿಖೆಗೆ ಒಂದು ಮಾತು ಹೇಳಕ್ಕಾಗಲ್ಲ, ಆಗ್ತಾ ಇಲ್ವಾ ಸರ್ ನಿಮಗೆ? ಅಷ್ಟು ಜನರ ಪ್ರಾಣ ಉಳಿಸಬಹುದಾಗಿತ್ತು, ಉಳಿಸಕ್ಕಾಗ್ಲಿಲ್ಲ, ನಮಗೆ ನಾಚಿಕೆ ಆಗ್ತಿದೆ ಅಂತ ಒಂದು ಹೇಳಕ್ಕಾಗಲ್ವಾ? ಯಾರ ಪ್ರಾಣ ಸರ್? ಪ್ರಾಣ ಎಲ್ಲ ಈಗ ಬಂದ್ಬಿಟ್ಟು ಈಗ ನೀವು ಆಟ ಆಡ್ತೀರಾ? ಆ ಹೋರಾಟದ ಹಿಂದೆ ನಿಮ್ಮ ಯಾವ ಸಾಧನೆ ಸೆಲ್ಯೂಟ್ ಹೊಡಿಬೇಕು ಹೇಳಿ? ಒಂದ್ ನಿಮಿಷ ಸರ್, ರಾಜಕಾರಣ ಮಾಡಬೇಡಿ. ನೋಡಿ, ಗೃಹ ಮಂತ್ರಿಗಳಿಗೆ ಹೇಳಿ, ಗೃಹ ಮಂತ್ರಿ ರಾಜೀನಾಮೆ ಕೊಡ್ಬೇಕಾಗ್ತದೆ. ಗೃಹ ಮಂತ್ರಿ ಅವರು ಇವತ್ತು ರಾಜೀನಾಮೆ ಕೊಡ್ಬೇಕಾಗ್ತದೆ. ಸಾಕು, ಓಕೆ, ಕೇಳಿಸುತ್ತೆ, ಇಲ್ಲೇ ಇದ್ದೀವಿ. ಇಷ್ಟೊಂದು ಆವೇಶ, ರೋಷಾವೇಶ ಬರ್ಲೇಬೇಕು ಸರ್. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಆತ್ಮಾನಂದ್ ಅವರೇ ಕೇಳಿಸ್ಕೊಳ್ಳಿ, ಸುಮ್ಮನೆ ಮಾತಾಡೋದಲ್ಲ. ಆತ್ಮಾನಂದ್ ಅವರೇ ಕೇಳಿಸ್ಕೊಳ್ಳಿ ಪ್ಲೀಸ್. ನಿಮ್ಮ ಸಾಧನೆ ಇರಲಿ, ನಿಮ್ಗೆ ದೊಡ್ಡ ಪಾರಿತೋಷಕವೂ ಸಿಗಲಿ, ಸಲ್ಯೂಟ್ಗಳು ಸಿಗಲಿ, ಅದರ ಜೊತೆಗೆ ಪ್ರಾಣ ಹೋಯ್ತಲ್ಲ, ಅಲ್ಲಿ ಜಾಗಟೆ ಬಾರಿಸ್ತೀರಾ ಅಥವಾ ಚಪ್ಪಾಳೆ ಹೊಡಿತೀರಾ, ಕ್ಯಾಂಡಲ್ ಹಚ್ತೀರಾ, ಅದನ್ನೂ ಮಾಡಿ. ಇಲ್ಲಿ ಒಬ್ಬ ವಿದ್ಯಾರ್ಥಿನ ಕೂರಿಸ್ಕೊಂಡು ನೀವು ನಮ್ದು ಹೆಚ್ಚು ಅಂತ ಎಲ್ಲ ಆಟ ಆಡ್ತಾ ಕೂತ್ಕೊಂಡ್ರೆ ವೈ ಶುಡ್ ದ ಕಮ್? ಇದನ್ನ ನೋಡಕ್ ಬರ್ಬೇಕಾ ಅವರು? ಅವ್ರ ಪ್ರಶ್ನೆ ಏನು ನೋಡ್ರಿ, KPSC ಅಂತ ಹೇಳಿದ ತಕ್ಷಣ ಸಾಕು, ನಾವು ಟಾಪಿಕ್ ಹೇಳೋದೇ ಬೇಡ. ಸ್ವಜನ ಪಕ್ಷಪಾತದ ಬಗ್ಗೆ ಅವ್ರಿಗೆ ಏನ್ ಬೇಕು ಅವ್ರು ತಗೊಳ್ತಾರೆ. ಇಲ್ಲೇ ಅನ್ಯಾಯ ಆಗಿದೆ ಅದನ್ನ ತಗೊಳ್ತಾರೆ. 80 ಲಕ್ಷ ರೂಪಾಯಿ ನೈತಿಕ ಹೊಣೆಯನ್ನ ಒತ್ತಿ ಹೇಗೆ ಕೇಂದ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ನೈತಿಕ ಹೊಣೆ ಹೊತ್ಕೊಂಡು ಮಾಡಿಲ್ಲ. ಒಂದ್ ನಿಮಿಷ ಅವರು ನೈತಿಕ ಹೊಣೆ ಕೊಟ್ಟಿಲ್ಲ. ಮಕ್ಕಳ ಮೇಲೆ ಲಾಠಿ ಚಾರ್ಜ್, ಆಶ್ರಯ ಮಾಡಿದ್ದಕ್ಕೆ ಸರ್, ನೈತಿಕ ಹೊಣೆ ಅಂದ್ರೆ ಗೊತ್ತಾ ನಿಮ್ಗೆ? ಹೇಳ್ತೀನಿ, ಕೇಳಿಸ್ಕೊಳ್ಳಿ ಫಸ್ಟ್. ಏನು ಅಂತ ಕೇಳಿ. ನೈತಿಕ ಹೊಣೆ ಅಂತ ಯಾವಾಗ ಬಳಸ್ತಾರೆ ಅಂತ ಗೊತ್ತಾ ನಿಮ್ಗೆ? ನೈತಿಕ ಹೊಣೆ ಇಷ್ಟೆಲ್ಲ ಅಲ್ಲಿ ಪ್ರಾಣ ಕಳ್ಕೊಂಡಾದ್ಮೇಲೆ ಇನ್ನು ಅಲ್ಲಿ ಹೋರಾಟ ಮಾಡ್ತಾ ಇದ್ರು, ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ, ಚಳವಳಿ ನಡೀತಾ ಇದ್ರು ಕೂಡ ಕ್ಯಾರೆ ಅಂದಿಲ್ಲ. ಆಮೇಲೆ ಹಿಡಿದು ದಬ್ಬುದಾಗ ದೇಶದ ಬಗ್ಗೆ ಮಾತಾಡಿ ಸರ್. ಹೋರಾಟಗಳಾಗಿದೆ, ನೈತಿಕ ಹೊಣೆ ಅಂತ ಹೇಳ್ಬೇಡಿ ಅಷ್ಟೇ ನನ್ನ ಅಬ್ಜೆಕ್ಷನ್. ನೈತಿಕ ಹೊಣೆ ಅಂತ ಹೇಳ್ಬೇಡಿ, ಸಮಾಧಾನವಾಗಿ ಇವತ್ತು ನೈತಿಕ ಹೊಣೆ ಅಂತ ಹೇಳಿದ್ರೆ ರೈತ ಈ ಯುವಕರು ಹೋರಾಟಕ್ಕೆ ಬೆಲೆ ಕೊಟ್ಟು ಆ ತನಿಖೆಗೆ ಒಳಪಡಿಸಿ ಆ ಒಂದು ಕಾರಣಕರ್ತರನ್ನ ಕೂಡಲೇ ತನಿಖೆಗೆ ಒಳಪಡಿಸಿ ಅದನ್ನ ಅಲ್ಲಿ ಅಪರಾಧಿಗಳನ್ನ ಬಂಧಿಸುವಂತ ಕೆಲಸ ಮಾಡಿ ಅದನ್ನ ತ್ವರಿತಗತಿಯಲ್ಲಿ ನ್ಯಾಯ ಕೊಟ್ಟು ಇವತ್ತು ಬಂಧಿಸಿದೀವಿ. ಕೇಂದ್ರ ಸರ್ಕಾರದ ರೀತಿಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಮಾಡಿ ಅಂತ ಹೇಳ್ತಿದ್ರಲ್ವಾ? ಅಲ್ಲಲ್ಲ, ನಿಮಗೆ ಇವತ್ತು ರೋಹಿತ್ ನೀವು ಬೇಗ ಆಯ್ತು. ಈ ಸರ್ಕಾರ ವಿದ್ಯಾರ್ಥಿಗಳ ಗಮನಕ್ಕೆ ಯಾರು ರಾಜೀನಾಮೆ ಏನು ನೋವೇ ಅನಿಸ್ತಾ ಇಲ್ವಾ? ಕೆಪಿಸಿಸಿ ಹಗರಣದಲ್ಲಿ ಆಗಿರುವಂತ ನಾನು ಏನ್ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ನೀವು KPSC ಅನ್ನೋ ವಿಚಾರವನ್ನ ಇಟ್ಕೊಂಡು ಬೇರೆ ಎಲ್ಲೋ ಎಲ್ಗೂ ಹೋಗಿಲ್ಲ. ಅವ್ರ ಕ್ಯಾಬಿನೆಟ್ ವಿಷಯಕ್ಕೆ ಹೋಗ್ಲಿಲ್ಲ. ರೈತರ ಹೋರಾಟಗಳಾಗ್ತಾ ಇದೆ, ಅಲ್ಲಿಗೂ ಹೋಗ್ಲಿಲ್ಲ. ಇನ್ನ ಅನೇಕ ಅವಶ್ಯಕತೆ ಇಲ್ಲ. ಇವತ್ತು ಮಳೆ ಬರ್ದೇನೆ This is the mirror. ಆ ವಿಷಯಕ್ಕೂ ಕೂಡ ಹೋಗಿಲ್ಲ ಅಲ್ವಾ? ಇಷ್ಟೆಲ್ಲ ಜ್ವಲಂತ ಸಮಸ್ಯೆ ಇದ್ರು, ಅವ್ ಯಾವ ವಿಷಯನೂ ಮಾತಾಡ್ತಾ ಇಲ್ಲ. ಕೆಪಿಸಿಸಿ ಯಾಕೆ ಒಂದು ಇವತ್ತು ಸಸ್ಪೆಂಡ್ ಆಗಿರೋದು ನಿಮ್ಮ ಕಾಲದಲ್ಲಿ ಅಪಾಯಿಂಟ್ ಆಗಿರುವಂತದ್ದು ನಾವು ಆಕ್ಷನ್ ತಗೋಬೇಕಾಯ್ತು. ನಿಮ್ಮ ಪಾಪದ ಕೂಸು ನಾವು. ಆತ್ಮಾನಂದ್ ಅವರೇ ನಿಧಾನಕ್ಕೆ ಹೇಳಿ, ಪರವಾಗಿಲ್ಲ, ಕೇಳಿಸುತ್ತೆ. ನಿಧಾನಕ್ಕೆ ಹೇಳಿ, ನೋ ವರೀಸ್. ತುಂಬಾ ದೂರ ಇಲ್ಲ ನಾವು. ನಿಧಾನಕ್ಕೆ ಹೇಳಿ ಸರ್. ಒಂದ್ ನಿಮಿಷ. ನಿಮ್ಮ ಕಾಲ ಗಂಡ ಹೆಂಡ್ರ ಜಗಳದಲ್ಲಿ ಆತ್ಮಾನಂದ್ ಅವರೇ
ಆತ್ಮಾನಂದ್ ಅವರೇ listen to me. ಆತ್ಮಾನಂದ್ ಅವರೇ ಆತ್ಮಾನಂದ್ ಅವರೇ ಪ್ಲೀಸ್ ಡೋಂಟ್ ಸ್ಪಾಯ್ಲ್ ದ ಟೈಮ್. ಡೋಂಟ್ ಸ್ಪಾಯ್ಲ್ ದ ಟೈಮ್. ಒಂದ್ ನಿಮಿಷ ಆತ್ಮಾನಂದ್ ಅವರೇ ಏನ್ ಇದೇ ತರ ಪ್ರೋಗ್ರಾಮ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಕೇಳಿಸ್ಕೊಳ್ಳೋ ವ್ಯವಧಾನ ಇಲ್ವಾ? ಕೇಳಿಸ್ಕೊಳ್ಳೋ ವ್ಯವಧಾನ ಇಲ್ವಾ ನಿಮ್ಗೆ? ಕೇಳಿಸ್ಕೊಳ್ಳೋ ವ್ಯವಧಾನ ಇಲ್ವಾ? ಆತ್ಮಾನಂದ್ ಅವರೇ ಕೇಳಿಸ್ಕೊಳ್ಳೋ ಒಂದ್ ನಿಮಿಷ ಕೇಳಿಸ್ಕೊಳ್ಳೋ ವ್ಯವಧಾನ ಇಲ್ವೇನ್ರಿ ನಿಮ್ಗೆ? ಏನ್ ಮಾತಾಡ್ತಾ ಇದ್ದೀರಾ? ಒಂದ್ ನಿಮಿಷ ಬೇಡ ಒಂದ್ ನಿಮಿಷ ಇರ್ಷಾದ್ ಅವರೇ ಆಮಿತಿ ಕೇಳಿಸ್ಕೊಳ್ಳಿ ದಯವಿಟ್ಟು. ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಖಂಡಿತ ಅವ್ರ ರೆಸ್ಪೆಕ್ಟ್ ಇದೆ. ನಾವು ವಿದ್ಯಾರ್ಥಿ ಪರವಾಗಿದ್ದೀವಿ. ಹಾಗಿದ್ರೆ ನಿಧಾನಕ್ಕೆ ಮಾತಾಡಿ. ನಾವು ಹಾಗಿದ್ರೆ ನಿಧಾನಕ್ಕೆ ಮಾತಾಡಿ ಅಷ್ಟೇ. ಆಯ್ತು ಸರ್ ಆಯ್ತು.